ತಪ್ಪಿಸಲು ಕಳ್ಳ ದಾರಿ ಹಿಡಿದ ಟಿಪ್ಪರ್ ಮಾಲೀಕರು. ಇದೀಗ ಟಿಪ್ಪರ್ ಚಾಲಕರ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟೋಲ್ ತಪ್ಪಿಸಲು ಕಳ್ಳ ದಾರಿ ಹಿಡಿದ ಟಿಪ್ಪರ್ ಮಾಲೀಕರು. ಟಿಪ್ಪರ್ ಚಾಲಕರ ವಿರುದ್ಧ ಭುಗಿಲೆದ್ದ ಅನ್ನದಾತರ ಆಕ್ರೋಶ. ರೈತರು ಓಡಾಡುವ ರಸ್ತೆಯಲ್ಲಿಯೇ ಭಾರಿ ಟಿಪ್ಪರ್ ಸಂಚಾರ ಆಗ್ತಾ ಇರುವಂತದ್ದು. ರೈತರ ರಸ್ತೆ ಮೇಲೆ ರೈತರಿಗೆ ಓಡಾಡಲು ಆಗದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿಯಲ್ಲಿ ಧರಣಿ. 40ಕ್ಕೂ ಹೆಚ್ಚು ಟಿಪ್ಪರ್ಗಳನ್ನ ತಡೆದಿದ್ದಾರೆ ರೈತರು. ಈ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಎಂ ಸ್ಟ್ಯಾಂಡ್ ಕಡ್ಡಿ ಟಿಪ್ಪರ್ಗಳಿಗೆ ರೈತರಿಂದ ಬ್ರೇಕ್. 10 ಚಕ್ರದ ಟಿಪ್ಪರ್ ವಾಹನಗಳಲ್ಲಿ ಓವರ್ಲೋಡ್ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಟಿಪ್ಪರ್ ಚಾಲಕರಿಗೆ ಅಧಿಕಾರಿಗಳೇ ಬೆಂಬಲ ನೀಡ್ತಾ ಇದ್ದಾರೆ. ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಆರೋಪ ಕೂಡ ಈಗ ಮಾಡಲಾಗಿದೆ. ಅಪಘಾತಗಳು, ಸಾವಿನ ಘಟನೆ ನಡೆದರೆ ಯಾರು ಹೊಣೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ರೈತರು. ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ನೂರಾರು ರೈತರು. ತಕ್ಷಣ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಟೋಲ್ ತಪ್ಪಿಸಲು ಕಳ್ಳ ದಾರಿ ಹಿಡಿದ ಟಿಪ್ಪರ್ ಮಾಲೀಕರು. ಟಿಪ್ಪರ್ ಚಾಲಕರ ವಿರುದ್ಧ ಭುಗಿಲೆದ್ದ ಅನ್ನದಾತರ ಆಕ್ರೋಶ. ರೈತರು ಓಡಾಡುವ ರಸ್ತೆಯಲ್ಲಿಯೇ ಭಾರಿ ಟಿಪ್ಪರ್ ಈಗ ಸಂಚಾರ ಆಗ್ತಾ ಇರುವಂತದ್ದು. ರೈತರ ರಸ್ತೆ ಮೇಲೆ ರೈತರಿಗೆ ಓಡಾಡಲು ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೌರ್ಮೆಂಟ್ ಗಾಡಿ ಇಲ್ಲೇ ಬಾಜುಕ ಹಳದ ಬಾದಕ ನನ್ನ ಹೊಲ ಐತಿ. ಕೆಂಪೇಳಿ ಸೀಮಠ ನನ್ನ ಹೊಲ ಐತಿ. ನಾನು ಸಣ್ಣ ಹುಡುಗರು ಕರ್ಕೊಂಡು ನಾನು ಹೊಲ ಮನೆ ನಾನು ತೊಗೊಂಡು ಬರಬೇಕು. ಎಲ್ಲ ಬಂಡಿ ಹುಡ್ಕೊಂಬರ್ತೇನು, ಬೈಕ್ ತೊಗೊಂಬರ್ತೇನು, ಎಲ್ಲ ಆಕಳ ಹುಡ್ಕೊಂಬರ್ತೇನು, ದನ ಹೊಡ್ಕೊಂಬರ್ತೇನು. ಹೆಂಗೆ ಯಾರು ಟ್ರಾಫಿಕ್ದವ್ರು ಈ 30 ಟನ್ 40 ಟನ್ ಹಿಡ್ಕೊಂಡು ಮೈಮೇಲೆ ಬರತ್ತಾರೋ ಎಕ್ಸಿಡೆಂಟ್ ಆಕತಿ. ಯಾರು ಜವಾಬ್ದಾರಿ ಕೊಡೋರು ಯಾರು ರೀ? ನೀವು ಕೊಡ್ತೀರಿ? ನಾನು ನೋವಾದ್ರೆ ಯಾರು ನೀವು ರೈತರು ನಾನು ಈಗ ಆಕತಿ? ಹಾಂ, ರೈತರು ಯಾರು ಕೊಡೋರು ನಿಮ್ಗೆ? ಅದಕ್ಕೆ ಈ ವರ್ಷದಾಗ ನೀ ಇದು ಓವರ್ಲೋಡ್ ಗಾಡಿ ಬಂದ್ ಮಾಡ್ಬೇಕೀಗ. ಓವರ್ಲೋಡ್ ಗಾಡಿ 10 ಗಾಲಿ 20 ಗಾಲಿ ಬರತ್ತಾಗ 20 ಗಾಲಿ ಗೌರ್ಮೆಂಟ್ ಗಾಡಿ 10 ಗಾಲಿ 20 ಗಾಲಿ ಬರತ್ತಾವು. ಅವನ್ನೆಲ್ಲ ಬಂದ್ ಮಾಡ್ಬೇಕು. ಬಂದ್ ಮಾಡಿ ನಮ್ಮ ಲೋಕಲ್ ಇದೆ, ಪಬ್ಲಿಕ್ ಇದೆ, ಲೋಕಲ್ ಗಾಡಿ ಐತಿ. ಲೋಕಲ್ ಗಾಡಿ ಬರೋಂಗೆ ಲೋಕಲ್ ಗಾಡಿ ಅಷ್ಟೇ ಹೋಗ್ಬೇಕು. ಚಿಕ್ಕನ್ ಗಾಡಿ 10 ಗಾಲಿ 20 ಗಾಲಿ 40 ಟನ್ 50 ಟನ್ ಗಾಲಿ ಹೋಗತ್ತೈತಿ. ಈಗ ಅದನ್ನೆಲ್ಲ ಬಂದ್ ಮಾಡ್ಬೇಕು. ನಾವು ಬಂದ್ ಮಾಡಿ ಅದು ರಿಕ್ವೆಸ್ಟ್ ಮಾಡ್ಕೊತೇವೆ, ಹೊಂದಾಣಿಕೆ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ರಿ. ಇಲ್ಲೇ ಬಾಜುಕ ಹಳದ ಬಾದಕ ನನ್ನ ಹೊಲ ಐತಿ. ಕೆಂಪೇಳಿ ಸೀಮಠ ನನ್ನ ಹೊಲ ಐತಿ. ನಾನು ಸಣ್ಣ ಹುಡುಗರು ಕರ್ಕೊಂಡು ನಾನು ಹೊಲ ಮನೆ ನಾನು ತೊಗೊಂಡು ಬರಬೇಕು. ಎಲ್ಲ ಬಂಡಿ ಹುಡ್ಕೊಂಬರ್ತೇನು, ಬೈಕ್ ತೊಗೊಂಬರ್ತೇನು, ಎಲ್ಲ ಆಕಳ ಹುಡ್ಕೊಂಬರ್ತೇನು, ದನ ಹೊಡ್ಕೊಂಬರ್ತೇನು. ಹೆಂಗೆ ಯಾರು ಟ್ರಾಫಿಕ್ದವ್ರು ಈ 30 ಟನ್ 40 ಟನ್ ಹಿಡ್ಕೊಂಡು ಮೈಮೇಲೆ ಬರತ್ತಾರೋ ಎಕ್ಸಿಡೆಂಟ್ ಆಕತಿ. ಯಾರು ಜವಾಬ್ದಾರಿ ಕೊಡೋರು ಯಾರು ರೀ? ನೀವು ಕೊಡ್ತೀರಿ? ನಾನು ನೋವಾದ್ರೆ ಯಾರು ನೀವು ರೈತರು ನಾನು ಈಗ ಆಕತಿ? ಹಾಂ, ರೈತರು ಯಾರು ಕೊಡೋರು ನಿಮ್ಗೆ? ಅದಕ್ಕೆ ಈ ವರ್ಷದಾಗ ನೀ ಇದು ಓವರ್ಲೋಡ್ ಗಾಡಿ ಬಂದ್ ಮಾಡ್ಬೇಕೀಗ. ಓವರ್ಲೋಡ್ ಗಾಡಿ 10 ಗಾಲಿ 20 ಗಾಲಿ ಬರತ್ತಾಗ 20 ಗಾಲಿ ಗೌರ್ಮೆಂಟ್ ಗಾಡಿ 10 ಗಾಲಿ 20 ಗಾಲಿ ಬರತ್ತಾವು. ಅವನ್ನೆಲ್ಲ ಬಂದ್ ಮಾಡ್ಬೇಕು. ಬಂದ್ ಮಾಡಿ ನಮ್ಮ ಲೋಕಲ್ ಇದೆ, ಪಬ್ಲಿಕ್ ಇದೆ, ಲೋಕಲ್ ಗಾಡಿ ಐತಿ. ಲೋಕಲ್ ಗಾಡಿ ಬರೋಂಗೆ ಲೋಕಲ್ ಗಾಡಿ ಅಷ್ಟೇ ಹೋಗ್ಬೇಕು. ಚಿಕ್ಕನ್ ಗಾಡಿ 10 ಗಾಲಿ 20 ಗಾಲಿ 40 ಟನ್ 50 ಟನ್ ಗಾಲಿ ಹೋಗತ್ತೈತಿ. ಈಗ ಅದನ್ನೆಲ್ಲ ಬಂದ್ ಮಾಡ್ಬೇಕು. ನಾವು ಬಂದ್ ಮಾಡಿ ಅದು ರಿಕ್ವೆಸ್ಟ್ ಮಾಡ್ಕೊತೇವೆ, ಹೊಂದಾಣಿಕೆ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ರಿ. ಇಲ್ಲೇ ಬಾಜುಕ ಹಳದ ಬಾದಕ ನನ್ನ ಹೊಲ ಐತಿ. ಕೆಂಪೇಳಿ ಸೀಮಠ ನನ್ನ ಹೊಲ ಐತಿ. ನಾನು ಸಣ್ಣ ಹುಡುಗರು ಕರ್ಕೊಂಡು ನಾನು ಹೊಲ ಮನೆ ನಾನು ತೊಗೊಂಡು ಬರಬೇಕು.